ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಇವರಿಗೆ ಒಂದು ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಮನವಿ ಕೊಡುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಮುಖಂಡರೇ, ರೈತ ಸಂಘದ ಎಲ್ಲ ಮುಖಂಡರೇ, ಮಾಧ್ಯಮ ಸ್ನೇಹಿತರೇ, ಪೊಲೀಸ್ ಅಧಿಕಾರಿಗಳೇ, ಇವತ್ತು ಮನವಿ ಕೊಡಲು ಉದ್ದೇಶ 2021-22ನೇ ಸಾಲಿನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ 62 ರೂಪಾಯಿಯನ್ನು ಬಾಕಿ ಹಣವನ್ನು ಅನೇಕ ಸಕ್ಕರೆ ಕಾರ್ಖಾನೆಗಳು ಇನ್ನೂ ಉಳಿಸಿಕೊಂಡಿವೆ. ಆದಷ್ಟು ಬೇಗನೆ ಆ 62 ರೂಪಾಯಿಯನ್ನು ನಮ್ಮ ರೈತರ ಖಾತೆಗೆ ಸಂದಾಯ ಮಾಡಬೇಕು. 2023-24ನೇ ಸಾಲಿನ ಕಟಾವುದಾರರ 114 ರೂಪಾಯಿಯನ್ನು ಕಾರ್ಖಾನೆಗಳು ಬಾಕಿ ಉಳಿಸಿಕೊಂಡಿವೆ. ಅದನ್ನು ಕೂಡ ಆದಷ್ಟು ಬೇಗನೆ ಒಂದು ಕಟಾವುದಾರರ ಒಂದು ಖಾತೆಗೆ ಕೊಡಬೇಕನ್ನುವಂತ ಒಂದು ಒತ್ತಾಯವನ್ನು ಪಡಿಸುತ್ತಾ 2024-25ನೇ ಸಾಲಿನ ಅಂದರೆ ಕಳೆದ ಹಂಗಾಮಿನಲ್ಲಿ ಈಗಾಗಲೇ ಒಂದು 3,000 ರೂಪಾಯಿಯನ್ನು ರೈತರ ಖಾತೆಗೆ ಜಮಾವನ್ನು ಕೊಟ್ಟಿದ್ದಾರೆ. ಈ 2ನೇ ಕಂತಿನ ಹಣವಾಗಿ ಇನ್ನೂ 200 ರೂಪಾಯಿಯನ್ನು ಒಂದು ಕೊಡಬೇಕು, ಕಾರ್ಖಾನೆ ಮಾಲಕರು ರೈತರ ಖಾತೆಗೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ 2025-26ನೇ ಸಾಲಿನ ಅಂದರೆ ಪ್ರಸಕ್ತ ಹಂಗಾಮಿನ ದರವನ್ನು ಒಂದು ನ್ಯಾಯಯುತವಾದಂತಹ ಒಂದು ಬೆಲೆಯನ್ನು ಕೊಡಬೇಕು, ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡುತ್ತಾ ಈ ಯಾಕೆ 3,500 ಕೊಡಬೇಕು ಅನ್ನುವಂತ ಒಂದು ಬೇಡಿಕೆ ಏನಂದ್ರೆ, ಕಳೆದ 8 ವರ್ಷದಿಂದ 2,700, 2,800, 2,900, 3,000 ಈ ರೀತಿ ದರವನ್ನು ಕೊಡ್ತಾ ಬಂದಿವೆ ಕಾರ್ಖಾನೆಗಳು ರೈತರ ಒಂದು ಪ್ರತಿ ಟನ್ ಕಬ್ಬಿಗೆ. ಕಳೆದ 10 ವರ್ಷದಲ್ಲಿ ರೈತರ ಒಂದು ಕಬ್ಬು ಬೆಳಿಬೇಕಾದ್ರ ಒಂದು ಖರ್ಚು 1 ಪಟ್ಟು, 2 ಪಟ್ಟು, 3 ಪಟ್ಟು, 4 ಪಟ್ಟು ಹೆಚ್ಚಾಗಿರುವುದರಿಂದ ನೀವು ಕೊಡುವಂತ ಒಂದು 2,800, 2,900, 3,000 ಈ ರೀತಿ ನಮ್ಗೆ ಯಾವುದಕ್ಕೂ ಖರ್ಚಿಗೆ ಸಾಲವಲ್ದು. ಅಷ್ಟೇ ಅಲ್ಲದೆ ನಮ್ಮ ರೈತ ಕುಟುಂಬಗಳು ಒಂದು ಜೀವನ ಸಾಗಿಸಬೇಕಾದರೆ ಅನೇಕ ಖರ್ಚುಗಳಿವೆ. ನಮ್ಮ ಮಕ್ಕಳ ಶಾಲೆ ಆಗಿರಬಹುದು, ನಮ್ಮ ಮಕ್ಕಳ ಮದುವೆ ಆಗಿರಬಹುದು, ನಮ್ಮ ಕುಟುಂಬದ ಒಂದು ದವಾಖಾನೆ ಖರ್ಚಾಗಿರಬಹುದು, ಇನ್ನಿತರ ಖರ್ಚು ಆಗಿರಬಹುದು. ಎಲ್ಲಾ ಒಂದು ಖರ್ಚುಗಳು ಒಂದು 3-4 ಪಟ್ಟು ಜಾಸ್ತಿ, 10 ವರ್ಷದಲ್ಲಿ 3-4 ಪಟ್ಟು ಜಾಸ್ತಿ ಆಗಿರೋದ್ರಿಂದ, ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಒಂದು ಮದುವೆ ಮಾಡುವಂತ ಒಂದು ಸಂದರ್ಭ ಬಂದಾಗ ಒಂದು ನಮ್ಮ ಮಕ್ಕಳಿಗೆ ಸ್ವಲ್ಪ ಬಂಗಾರ ಹಾಕುವಂತ ಒಂದು ಅನಿವಾರ್ಯತೆ ಇರೋದರಿಂದ ಆ ಬಂಗಾರ ಈ 10 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನುವಂತ ಎಲ್ಲ ರೈತರು, ಅಧಿಕಾರಿಗಳು, ಒಂದು ರಾಜಕಾರಣಿಗಳು ಈ ವಿಷಯವನ್ನು ಗಮನಿಸೇ ಇಲ್ಲ. ಆದ್ರೆ ಒಬ್ಬ ರೈತ ತನ್ನ ಮಕ್ಕಳನ್ನು ಮದುವೆ ಮಾಡುವಂತ ಸಂದರ್ಭದಲ್ಲಿ ಸಾಲಗಾರನಾಗಿ ಅದೇ ಸಾಲವನ್ನು ಹರಿಯುವಾಗ ಅವನ ಜೀವನ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಂಧುಗಳೇ. ಮತ್ತೆ ಅಷ್ಟೇ ಅಲ್ಲದೆ ಈ ಗೋವಿನ ಜೋಳದ ರೇಟ್ ಈಗ ಏನಾಗಿದೆ ಅಂತ ಕೇಳಿದ್ರೆ, ಎಲ್ಲಾ ರೈತರು ಗೋವಿನ ಜೋಳ ಬಳದ ಒಂದು ರಾಶಿ ಹಂತಕ್ಕೆ ಬಂದಿರೋದ್ರಿಂದ 1,700, 1,800, 1,900 ಈ ರೀತಿ ಒಂದು ಗೋವಿನ ಜೋಳದ ರೇಟ್ ಆಗಿರುವುದರಿಂದ ಈ ನಾವು ಅಂತ ಗೋವಿನ ಜೋಳಕ್ಕೆ ಮಾಡಿದ ಒಂದು ಖರ್ಚಿನ ಸಲುವಾಗಿ ಒಂದು ಈ ರೇಟ್ ಸಾಲುವುದಿಲ್ಲ. ಒಂದು ಸರ್ಕಾರ ಒಂದು ವೈಜ್ಞಾನಿಕ ಬೆಲೆ, ಒಂದು ಬೆಂಬಲ ಬೆಲೆಯಾಗಿ ಜಮಖಂಡಿಯಲ್ಲಿ ತಕ್ಷಣ ಒಂದು ಖರೀದಿ ಕೇಂದ್ರವನ್ನು ತೆರೆದು ನಮ್ಮ ಭಾಗದ ಒಂದು ರೈತರ ಗೋವಿನ ಜೋಳವನ್ನು ಖರೀದಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಂಡು ಅನುಕೂಲ ಮಾಡಬೇಕನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ಒಂದು ತಹಸೀಲ್ದಾರ್ ಮುಖಾಂತರ ಒಂದು ಮಾಡುತ್ತಾ, ಅಷ್ಟೇ ಅಲ್ಲದೆ ರೈತ ಅನೇಕ ಹೊಡೆತನಗಳನ್ನು ಅನುಭವಿಸಿ ಒಂದು ನೆರೆ ಆಗಿರ್ಬೋದು, ಒಂದು ಬೆಳೆ ಹೆಚ್ಚಾಗಿ ಬೆಳೆ ನಾಶ ಆಗಿರ್ಬೋದು, ನೆರೆ ಬಂದು ನಾಶ ಆಗೈತಿ, ಬರಗಾಲ ಬಂದು ನಾಶ ಆಗೈತಿ, ಕೀಟ ಬಾಧೆಯಿಂದ ನಾಶ ಆಗೈತಿ, ಬೆಲೆ ಕಡಿತದಿಂದ ರೈತ ತತ್ತರಿಸ್ಯಾನೋ. ಈ ಎಲ್ಲ ತತ್ತರಿಸುವಂತ ರೈತರಿಗೆ ಒಂದು ಬಾರಿ ಒಂದು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕನ್ನುವಂತ ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಾ ಕಬ್ಬು ಬೆಳೆಗಾರರ ಸಂಘದಿಂದ ಹಾಗೂ ಎಲ್ಲ ರೈತ ಮುಖಂಡರಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸುತ್ತಾ, ಈ ರೀತಿ
ತಮ್ಮ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿಸಬೇಕನ್ನುವಂತ ಒಂದು ಎಲ್ಲ ನಮ್ಮ ರೈತ ಮುಖಂಡರ ಪರವಾಗಿ ಒತ್ತಾಯ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ಮಾಲಕರಿಗೆ ಒತ್ತಾಯವನ್ನು ಪಡಿಸುತ್ತಾ ಈ ಒಂದು ಮನವಿ ಕೊಡುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿವರನ್ನದೇ ಎಲ್ಲರಿಗೂ ಒಂದು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ರೈತ, ಜಯವಾಗಲಿ ಕಬ್ಬು, ಜಯವಾಗಲಿ ನ್ಯಾಯ ಬೇಕು, ನ್ಯಾಯ ಬೇಕು, ಎಲ್ಲವರೆಗೆ ಹೋರಾಟ, ಜಯವಾಗಲಿ, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಹಾಗೂ ಈಗ ತಿಂಗಳು 2 ತಿಂಗಳಿಂದ ಹೋರಾಟ ಎಲ್ಲ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಡೆದಂತ ಹೋರಾಟ. ಇದಕ್ಕೆ ಸರ್ಕಾರ ಮತ್ತು ಸಕ್ರಿಯ ಮಂತ್ರಿಗಳು ಮತ್ತು MLAಗಳು MP ಗಳು ಇದಕ್ಕೆ ಯಾರು ಒಂದು ದನಿ ಎತ್ತಕ್ಕೆ ತಯಾರಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಮನವಿ ತೋತಾರು, ಅದಕ್ಕೆ ಮ್ಯಾಗ ಹೋಗಿ ಒಂದು ಸಕ್ರಿಯ ಮಂತ್ರಿಗಳು ಹೇಳಿ DC ಅವರಾಗ್ಲಿ ತಹಶೀಲ್ದಾರ್ ಆಗ್ಲಿ ಒಂದು ಕ್ರಮ ತಗೋಬೇಕು. ಬಾಕಿ ಬಿಲ್ ಅಂತೂ ಸಾಕಷ್ಟು ಹೋದವ್ರಿ 2-3 ವರ್ಷ ಆದ್ರಿ. ಅದ್ರ ಬದಲು ಒಬ್ಬನು MLA ಎತ್ತಾಕ್ತಾರಿಲ್ರಿ. MLAನು ಅವ್ರ, ಮಂತ್ರಿನೂ ಅವ್ರ, ಕಟ್ರೂ ಅವ್ರ. ಇದಕ್ಕೆ ರೈತರು ಏನ್ ಮಾಡ್ಬೇಕು? ಒಂದು ಸಾಲಿ ಫೀ ತುಂಬಾಕ್ ಒಬ್ಬರು ರೊಕ್ಕಿರಂಗಿಲ್ಲ, ಒಬ್ಬರು ಬ್ಯಾಂಕಿನವ್ರು ಮನಿ ಮುಂದೆ ಬಂದು ಕೊಡ್ರಾಕತ್ತಾರ. ಇವನ್ನೆಲ್ಲಾ ಕೇಳಬೇಕು. ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತೆ ವಿನಂತಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪ್ರಸ್ತುತ ಇಂದು ಹೋರಾಟ ಮಾಡ್ತಕ್ಕಂತ ಉದ್ದೇಶ ಕಬ್ಬಿಣಿಗೆ ಬೆಂಬಲ ಬೆಲೆ ನೀಡಬೇಕು. ಅದೇ ರೀತಿ ಈರುಳ್ಳಿ ಮತ್ತೆ ಮೆಕ್ಕೆಜೋಳ ಇವುಗಳಿಗೆ ಸರ್ಕಾರವು ಹೆಸರು ಇವಕ್ಕೆಲ್ಲ ಬೆಂಬಲ ಬೆಲೆಯನ್ನು ನೀಡಬೇಕು. ಹಾಗೂ ತಾಲೂಕಿನಲ್ಲಿ ರೈತ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿನ ಸ್ಥಳೀಯ ರೈತರಿಗೆ ಅನುಕೂಲವಾಗುವಂತೆ ರೈತರ ಬೆಳೆಗಳನ್ನು ಖರೀದಿ ಮಾಡಿ ಅವುಗಳನ್ನು ಖರೀದಿಸಿ ಮತ್ತು ಇದರಿಂದ ದಲ್ಲಾಳಿಗಳಿಂದ ಆಗುವಂತ ಮೋಸಗಳನ್ನು ತಡೆಯಬಹುದು. ಅದೇ ರೀತಿ ಇವತ್ತು ರೈತನು ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ. ಅವನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರುವುದು ಪ್ರತಿಯೊಬ್ಬ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಮತ್ತು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರ. ಮತ್ತು ಈ ರೈತನ ಬೆನ್ನೆಲುಬನ್ನು ಮುರಿಯುವಂತ ಕೆಲಸವನ್ನು ಸರ್ಕಾರವು ಮಾಡಬಾರದು. ಮತ್ತು ರೈತರ ಪರವಾಗಿ ನಿಂತು ಇವತ್ತು ಸರ್ಕಾರ ರೈತರನ್ನು ಗಟ್ಟಿಗೊಳಿಸಬೇಕು. ಅದೇ ರೀತಿ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಹೋರಾಟದ ಮೂಲಕ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ.